ಹಾಯ್ ವಿವರ್ಸ್, ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಕೋಳಿ ಸಾರು ಹಾಗೆ ಫಾರಮ್ ಕೋಳಿ ಸಾಂಬಾರು ಅಂತೀವಲ್ಲ, ಇದು ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂಚೂರು ಈರುಳ್ಳಿ ಬೆಳ್ಳುಳ್ಳಿನ ರುಬ್ಬಿರುವಂಥದ್ದನ್ನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಹಾಗೆ ಏನು ಫಾರಮ್ ಕೋಳಿ ಮೊಟ್ಟೆ ಕೋಳಿ ಇದೆಯಲ್ಲ ಅದನ್ನು ಫುಲ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಫುಲ್ಲು ರೋಸ್ಟ್ ಮಾಡಬೇಕು. ಫುಲ್ ಡ್ರೈನ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಸಾಂಬಾರು ಪುಡಿ ಹಾಕ್ಬಿಟ್ಟು ನಮ್ಗೆ ಎಷ್ಟು ವಿಸಲ್ ಬೇಕು, ಎಷ್ಟು ನೀಟಾಗಿ ಬೇಯಬೇಕು ಅನಿಸುತ್ತೋ ಆ ರೀತಿಯಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ವಿಸಲ್ನ ನಾನು ತೊಗೋತೀನಿ. 10 ವಿಸಲ್ ತೊಗೊಳೋದ್ರಿಂದ ನಮ್ಮ ಮನೆಗೆ ಕರೆಕ್ಟ್ ಹದವಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಯಾಕೆ ಈ ರೀತಿ ಮಸಾಲೆನ ಹಾಕೋದಕ್ಕಿಂತ ಮುಂಚೆನೇ ಸಾಂಬಾರು ಪುಡಿನಲ್ಲಿ ಬೇಯಿಸಬೇಕು ಅಂದರೆ, ಇದು ಸ್ವಲ್ಪ ಗಟ್ಟಿ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು 10 ವಿಸಲ್ನ ಬರ್ಸ್ಕೋತೀನಿ. 10 ವಿಸಲ್ನ ಬರ್ಸೋದ್ರಿಂದ ತುಂಬಾ ನೀಟಾಗಿ ಚಿಕನ್ ಅನ್ನೋದು ಬೆಂದಿರುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಮಸಾಲೆನ ತೆಗಿಯೋಣ. ಮಸಾಲ ತೆಗಿಯೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ನಾನು ಜಾಸ್ತಿ ತೆಂಗಿನಕಾಯಿನ ಯೂಸ್ ಮಾಡಲ್ಲ. ಫಸ್ಟ್ ಆಫ್ ಆಲು ನಾವು ಯಾವ ರೀತಿ ಸಾಂಬಾರು ಪುಡಿನ ಮಾಡಿಸಿರ್ತೀವೋ ಅದ್ರ ಮೇಲೆ ಸಾಂಬಾರು ಅನ್ನೋದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಮತ್ತು ಒಂದು 3ರಿಂದ 4 ಲವಂಗನ ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಟೊಮೆಟೊ, ಒಂಚೂರು ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಹಾಗೆ ಹಾಕ್ಕೊಂಡು ನೀಟಾಗಿ ನೈಸಾಗಿ, ಅತಿ ನೈಸಾಗಿ ಪೇಸ್ಟ್ ಮಾಡಬಾರ್ದು, ಒಂದು ಮೀಡಿಯಮ್ ಆಗಿ ಪೇಸ್ಟ್ನ ಮಾಡಿಕೊಂಡು ನೆಕ್ಸ್ಟು ಮಿಕ್ಸಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿದ್ನಲ್ಲ ಅದು ನೀರನ್ನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಅದಕ್ಕೋಸ್ಕರ ಅದೇ ನೀರನ್ನ ಹಾಕ್ಕೊಂಡು ನೀಟಾಗಿ ನಾನು ಗ್ರೈಂಡ್ನ ಮಾಡ್ಕೊಂಡಿದ್ದೀನಿ. ಅತಿ ನೈಸಾಗೂ ಬೇಡ, ಅತಿ ದಪ್ಪವಾಗೂ ಬೇಡ, ಮೀಡಿಯಮ್ಮಾಗಿ ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಈ 10 ವಿಸಲ್ ಏನು ಬರ್ಸ್ಕೊಂಡಿದೆ ಅದು ನೀಟಾಗಿ ಚಿಕನ್ ಕೂಡ ಬೆಂದಿತ್ತು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಮತ್ತು ಸಾಂಬಾರು ಕೂಡ ಯಾವ ರೀತಿ ಕಾಣಿಸ್ತಿದೆ ಅಂತ. ಮೊದಲೇ ಹೇಳಿರತ್ತಿ ನಾವು ಸಾಂಬಾರು ಪುಡಿ ಯಾವ ರೀತಿ ಮಾಡಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ಗಳಾಗುತ್ತೆ ನಮ್ಮ ಮನೆಯ ಸಾಂಬಾರುಗಳು. ಬಟ್ ತುಂಬಾ ಟೇಸ್ಟಾಗಿರುತ್ತೆ. ಈ ಫಾರಮ್ ಕೋಳಿ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು ಮಾಡೋದ್ರಿಂದ ಎಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಅಂದರೆ, ನಮ್ಮನೆ ಈ ರೀತಿ ಫಾರಮ್ ಕೋಳಿ ಸಾಂಬಾರು ಮಾಡಿದಾಗ ಮುದ್ದೆ ರೆಗ್ಯುಲರಾಗಿದ್ದೇ ಇರುತ್ತೆ. ಬಟ್ ಈ ರೀತಿಯಾಗಿ ವಿಸಲ್ ಬರ್ಸ್ಕೊಂಡಿದ್ವಲ್ಲ ಅದಕ್ಕೆ ನೆಕ್ಸ್ಟ್ ನಾವು ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡಿ ಹಾಗೆ ಮೊಟ್ಟೆನ ಮೊದಲೇ ಹಾಕ್ಬಿಟ್ರೆ, ಚಿಕನ್ ಬೇಯಿಸೋಕ್ಕಿಂತ ಮುಂಚೆನೇ ಮೊದಲೇ ಹಾಕ್ಬಿಟ್ರೆ ಮೊಟ್ಟೆ ಎಲ್ಲ ಕಲ್ಲೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಲಾಸ್ಟಿಗೆ ಮಸಾಲೆ ಏನೇನಿದೆ ಅದನ್ನೆಲ್ಲ ಆ್ಯಡ್ ಮಾಡಿ ಮತ್ತು ಉಪ್ಪು ಕೂಡ ರುಚಿಗೆ ನಾನು ಒಗ್ಗರಣೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಉಪ್ಪನ್ನ ಹಾಕ್ಬಿಟ್ಟಿರ್ತೀನಿ. ಈ ರೀತಿ ಮಾಡೋದ್ರಿಂದ ಒಂದೇ ಒಂದು ವಿಸಲ್ನ ಬರ್ಸ್ಕೋಬೇಕು, ಸಖತ್ತಾಗಿರುತ್ತೆ ಸಾಂಬಾರು. ನೆಕ್ಸ್ಟ್ ಅದನ್ನ ಆರಾಕಿಟ್ಬಿಟ್ಟು ನೆಕ್ಸ್ಟು ನಾನು ಚಿಕನ್ನ ನಾನು ಆವಾಗವಾಗ ಈ ರೀತಿಯಾಗಿ ಮಾಡ್ತಿರ್ತೀನಿ. ಒಂದು ಏನು ರುಬ್ಬಿರ್ತಿದ್ವಲ್ಲ ಮಸಾಲೆ, ಅದನ್ನು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಮಸಾಲೆನ ಎತ್ತಿಟ್ಕೋಬೇಕು. ಹಾಗೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ ನೆಕ್ಸ್ಟು ರುಬ್ಬಿರುವಂಥ ಮಸಾಲೆ, ಒಂದು ಈರುಳ್ಳಿನ ಕಟ್ ಮಾಡಿ, ಒಂದೇ ಒಂದು ಕ್ಯಾಪ್ಸಿಕಮ್, ಒಂದು ಹಾಫ್ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟು ಸಾಂಬಾರಲ್ಲಿರುವಂಥ ಚಿಕನ್ನ ನಮಗೆಷ್ಟು ಆವಾಗ ಒಂದು ಟೈಮ್ಗೆ ಎಷ್ಟು ಚಿಕನ್ ಬೇಕನ್ಸುತ್ತೋ ಅಷ್ಟನ್ನ ಮಾತ್ರ ನಾನು ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೋತೀನಿ. ಈ ರೀತಿಯಾಗಿ ಒಗ್ಗರಣೆ ಮಾಡೋದ್ರಿಂದ ಚಿಕನ್ ಫ್ರೈ ಇಷ್ಟಪಡೋರು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಎಷ್ಟು ಯಾವ ರೀತಿ ಇರುತ್ತೆ ಅಂದರೆ ಅದರ ಹೇಳೋಕ್ಕೆ ಬಾಯಿನಲ್ಲಿ ನೀರು ಬರುತ್ತೆ, ಆ ಲೆವೆಲ್ಲಿಗೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ರೀತಿ ಮಾಡೋದ್ರಿಂದ ತುಂಬಾ ಇಷ್ಟ. ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ನಿಂಬೆಹಣ್ಣ ಹಿಂಡ್ಬಿಟ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಈ ರೀತಿ ಮುದ್ದೆ ಜೊತೆ ಸರ್ವ್ನ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ಸಾಂಬಾರು ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟು ಇನ್ನೊಂದು ಒಳ್ಳೆಯ ಕುಕ್ಕಿಂಗ್ ವ್ಲಾಗ್ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ, ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.